ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 6 ಇನ್ ಫ್ಲೋರಿಡಾ. ಸೊ ಇವತ್ತು ನೈಟ್ ನಮಗೆ ಫ್ಲೈಟ್ ಇರೋದು. ಸೊ ಇವತ್ತು ನಾವೆಲ್ಲೂ ಹೋಗೋದು ಬೇಡ ಅಂತ ಮನೇಲೇ ಇದ್ದೀವಿ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಸಿಕ್ಕಾಪಟ್ಟೆ ತಿರ್ಗೋದಾಯಿತು 4 ದಿನ. ಅದಕ್ಕೆ ನಾವು ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮನೇಲೇ ಇದ್ದೀವಿ. ಇವ್ರ ಫ್ರೆಂಡ್ ಮನೆ ಇಬ್ಬರು ಇಲ್ಲಿ ಫ್ಲೋರಿಡಾದಲ್ಲೇ ಇರೋದು. ಸೊ ನಾವು ಅವ್ರ ಮನೆಗೆ ಬಂದಿದ್ದೀವಿ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ಊಟಕ್ಕೆ ಶ್ರಿಮ್ ಮಾಡ್ತಾಯಿದ್ದಾರೆ. ಸೊ ಊಟ ಮಾಡಿಬಿಟ್ಟು ರಾತ್ರಿ ಇರೋದು ಇವತ್ತು ಫ್ಲೈಟ್ 9 o'clockಗೆ. ಸೊ ನಾವಿಲ್ಲಿಂದ ಒಂದು 7 o'clockಗೆ ಹೊರಟ್ರೆ ಒಂದು 7:30 ಹಂಗೆ ರೀಚ್ ಆಗ್ತೀವಿ. ಸೊ ನಮಗೆ ಆ್ಯಕ್ಚುಲಿ 3 hours ಫ್ಲೈಟ್ ಇಲ್ಲಿಂದ ಫ್ಲೋರಿಡಾಯಿಂದ ಶಿಕಾಗೋಗೆ. ಬಟ್ ನಾವು ತುಂಬ ಎಕ್ಸ್ಪೆನ್ಸಿವ್ ಇತ್ತಂತ ಇನ್ನೊಂದು ಇದು ಲೇಓವರ್ ಇವರು ಫ್ಲೈಟ್ ಬುಕ್ ಮಾಡಿದ್ವಿ. ಬಿಕಾಸ್ ಅಷ್ಟು ಕೊಡೋದಕ್ಕಿಂತ ವೆಯ್ಟ್ ಮಾಡೋದೇ ಬೆಟರ್ ಅಂತ. ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಲೈಕ್ ಇವಾಗ ನಾವು ಬುಕ್ ಮಾಡಿರೋದಕ್ಕಿಂತ 6-7 times ಇತ್ತು ಫ್ಲೈಟ್. ನಾವು ಡೈರೆಕ್ಟ್ ಫ್ಲೈಟ್ ಬುಕ್ ಮಾಡೋದಾದರೆ ಅದಕ್ಕೆ ನಾವು ಬೇಡ ಅಂತ ಇದೆ ಕನೆಕ್ಟಿಂಗ್ ಫ್ಲೈಟ್ಸೇ ಬುಕ್ ಮಾಡಿದ್ವಿ. ಅದು ನಮಗೆ 6 hours ವೆಯ್ಟಿಂಗ್ ಇದೆ. ಸೊ ಇವತ್ತು ರಾತ್ರಿ 9 o'clockಗೆ ಇದ್ದರೆ ಅಟ್ಲಾಂಟಾಗೆ ನಾವು ರೀಚ್ ಆಗ್ತೀವಿ 2 hours ಅಲ್ಲಿಗೆ. ಆಮೇಲೆ ಅಲ್ಲಿ 6 hours ನಾವು ವೆಯ್ಟ್ ಮಾಡಬೇಕು. ಆಮೇಲೆ ಅಟ್ಲಾಂಟಾಯಿಂದ ಶಿಕಾಗೋಗೆ ಮತ್ತು 2 hours. ಬೆಳಗ್ಗೆ 7-8 o'clockಗೆ ರೀಚ್ ಆಗ್ತೀವಿ ಅನಿಸುತ್ತೆ ಅಲ್ಲಿ. ಸೊ ನೋಡೋಣ 6 hours ನಾವು ಏನು ಮಾಡ್ತೀವಿ ಗೊತ್ತಿಲ್ಲ ಏರ್ಪೋರ್ಟಲ್ಲಿ. ಇವಾಗ ಟೈಮು 7:40 ಆಗಿದೆ ಅನಿಸುತ್ತೆ. 7:40. ನಾವಿವಾಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಆಯಿತು ನಮ್ಮದೆಲ್ಲ. ಇವತ್ತು ಬೆಳಗ್ಗೆ ನಾವೆಲ್ಲೂ ಹೋಗಿರಲಿಲ್ಲ. ಇವಾಗ ಮಾತ್ರ ವಾಲ್ಮಾರ್ಟಿಗೆ ಹೋಗ್ಬಿಟ್ಟು ಬಂದ್ವಿ. ವಾಲ್ಮಾರ್ಟಿಂದ ಬಂದು ಇವಾಗ ಊಟ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ. 9:30ಗೆ ಇರೋದು ನಮ್ಗೆ ಫ್ಲೈಟು. ಸೊ ಬೇರೆ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿತ್ತಲ್ವ. ಸೊ ಸ್ವಲ್ಪ ರಶ್ ಇರುತ್ತೆ ಅಂತ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ ಅಷ್ಟೇ. ಚೆನ್ನಾಗಿತ್ತು ಟ್ರಿಪ್ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಇವಾಗ 6 hours ನಾವು ಏರ್ಪೋರ್ಟಲ್ಲಿ ಕೂತ್ಕೋಬೇಕು ಅಟ್ಲಾಂಟಾದಲ್ಲಿ. ಸೊ ಡೇ ಆಗಿದ್ರೆ ನಾವು ಆಚೆ ಹೋಗಿ ಬರ್ಬೋದಿತ್ತು ಅನಿಸುತ್ತೆ. ಬಟ್ ರಾತ್ರಿ ಅಂದರೆ ಅಟ್ಲಾಂಟಾ ಹೋಗೋವಾಗ ನಾವು 11 o'clock ಆಗುತ್ತೆ. 11ಇಂದ ಬೆಳಿಗ್ಗೆ 5ವರೆಗೂ ನಾವು ಅಲ್ಲೇ ಇರಬೇಕು. ಆಮೇಲೆ ಬೆಳಿಗ್ಗೆ 5ಗೆ ನಮಗೆ ತಿರ್ಗಾ ಶಿಕಾಗೋಗೆ ಫ್ಲೈಟ್ ಇರೋದು. ಸೊ ಏನಾಗುತ್ತೆ ಅಂತ ಇವಾಗ ಊಟ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಸ್ನ್ಯಾಕ್ಸ್ ಸ್ವಲ್ಪ ತೊಗೊಂಡಿದ್ದೀವಿ, ಚಾಕ್ಲೇಟ್ಸ್, ಚಿಪ್ಸ್ ಎಲ್ಲ. ಅದನ್ನೇ ತಿನ್ಕೊಂಡಿರಬೇಕು. ಆಮೇಲೆ ಅಲ್ಲಿ ಏರ್ಪೋರ್ಟ್ ಒಳಗಡೆ ಏನಾದರೂ ಸಿಗುತ್ತಲ್ವ, ಅಲ್ಲೇನಾದರೂ ತಿನ್ಕೊಳ್ತೀವಿ. ಸೊ ದಿಸ್ ಇಟ್ ಫಾರ್ ದ ಡೇ. ಚೆನ್ನಾಗಿತ್ತು ಇಲ್ಲಿ. ಆ್ಯಕ್ಚುಲಿ ಒಂಥರ ಇಂಡಿಯನ್ ಫೀಲ್ ಬರ್ತಾ ಇದೆ. ಅಷ್ಟು ಚಳಿ ಇಲ್ಲ, ಸಿಕ್ಕಾಪಟ್ಟೆ ಶೆಕೆ ಸಿಕ್ಕಾಪಟ್ಟೆ ಇದೆ. ಬಟ್ ಫುಲ್ ಗ್ರೀನ್ರಿ ಮತ್ತು ಪೀಸ್ ಆಗಿದೆ ಇಲ್ಲಿ ಫುಲ್ಲು. ತುಂಬ ಚೆನ್ನಾಗಾಯಿತು. 4 days ಅಲ್ಲ, ನಾವು ಆ್ಯಕ್ಚುಲಿ ಐ ಥಿಂಕ್ 5 days ಅಂದ್ಕೊಂಡು ಬಂದ್ವಿ. 5 days ಅಂದ್ಕೊಂಡು ಬಂದ್ವಿ. 5th ಡೇಗೆ ನಮಗೆ ಬೆಳಗ್ಗೆ 6:30ಗೆ ಫ್ಲೈಟ್ ಇದ್ದಿದ್ದು. ಬಟ್ ಅದು ಕ್ಯಾನ್ಸಲ್ ಆಗಿಬಿಟ್ಟು 9:30ಗೆ ಅವರು ರೀಶೆಡ್ಯೂಲ್ ಮಾಡಿದ್ರು ಅದೇ ಫ್ಲೈಟ್ನ. ಮತ್ತು ಅದು ಕ್ಯಾನ್ಸಲ್ ಆಗೋಯ್ತಲ್ವ. ಅವತ್ತು ನಿಜವಾಗ್ಲೂ ನಮ್ಮ ಬಿಡಿ ದಿನವೇ ವೇಸ್ಟ್ ಆಗೋಯ್ತು ಅಂದ್ಕೊಂಡಿದ್ವಿ. ಬೆಳಗ್ಗೆ 4 ಗಂಟೆಗೆ ನೋಡಿದ್ರೆ ಫ್ಲೈಟೇ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ. ಎಲ್ಲ ವರ್ಲ್ಡ್ ವೈಡ್ ಎಲ್ಲ ಫ್ಲೈಟು ಕ್ಯಾನ್ಸಲ್ ಆಗಿತ್ತು. ಆಮೇಲೆ ಬೇರೆ ಫ್ಲೈಟ್ ನೋಡೋಣ ಅಂತ ಚೆಕ್ ಮಾಡಿದ್ರೆ ಫುಲ್ ಹೆವಿ ಕಾಸ್ಟ್ಲಿ ಆಗಿತ್ತು. ಅದಕ್ಕೆ ನಾವು ಅಷ್ಟು ಎಲ್ಲ ಕೊಟ್ಟು ಹೋಗೋದು ಬೇಡ ಅಂತ ಇವತ್ತು ಬುಕ್ ಮಾಡಿದ್ವಿ. ಅದು ವಿತ್ ಲೇಓವರ್, ಲೈಕ್ 6 hours ಲೇಓವರ್. ಅದಕ್ಕೆ ನಮ್ಗೆ ಸ್ವಲ್ಪ ಕಮ್ಮಿಯಲ್ಲಾಯಿತು. ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ, ಅದಾಗುತ್ತೆ ಅಂತ ಇದ್ದರೆ ಹಾಗೆ ಆಗುತ್ತೆ, ಏನು ಮಾಡೋದು. ಬಟ್ ಸ್ಟಿಲ್ ಆ ದಿನ ಹಂಗಾಯ್ತು. ಆಮೇಲೆ ಫುಲ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಯ್ಯೋ ಏನೂ ಆಡೇ ಇಲ್ಲ, ಮಳೆ ಬಂದೂ ಟೈಮ್ ವೇಸ್ಟ್ ಆಯಿತಾ ಅಂದ್ಕೊಂಡ್ವಿ. ಆಮೇಲೆ ಪುಣ್ಯಕ್ಕೆ ಮಳೆ ನಿಂತು ಹೋದ್ಮೇಲೆ ಲೈಕ್ 2 hours ನಾವು ಆಲ್ಮೋಸ್ಟ್ 5-6 ರೈಡ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವ್ರು ಇಲ್ಲಿ ಕೂತಿದ್ದಾರೆ. ರಾತ್ರಿ 10-10:30ಗೆ ಬಂದಿದ್ವಿ. ಇವತ್ತು ಇವಾಗ ಹೊರಡ್ತಾ ಇದ್ದೀವಿ. ನಾವು ಆಲ್ರೆಡಿ ಬೋರ್ಡಿಂಗ್ ಪಾಸ್ ತೊಗೊಂಡಾಯಿತು. ನಾನು ಸುಮ್ಮನೆ ಲೇಟ್ ಆಗುತ್ತೆ ಏನಕ್ಕೆ ಅಂತ ನಾವಿಲ್ಲೇ ಫೋನಲ್ಲೇ ಬೋರ್ಡಿಂಗ್ ಪಾಸ್ನ ತೊಗೊಂಡಿದ್ದೀವಿ. ಅಲ್ಲಿ ಡೈರೆಕ್ಟ್ ನಾವು ಲಗೇಜ್ನ ಚೆಕ್ ಮಾಡಿಬಿಟ್ಟು ಒಳಗಡೆ ಹೋಗೋದಷ್ಟೇ. ಸೊ ಹೋಪ್ಫುಲಿ ಎಲ್ಲ ಬೇಗ ಆಗುತ್ತೆ ಅಂದ್ಕೊಂಡಿದ್ದೀವಿ. ನಿಮಗೆ ಇದಿಷ್ಟು ವೀಡಿಯೋಸ್ ನನಗೆ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಫ್ಲೋರಿಡಾದು ಡೇ 1
ಡಿಸ್ನಿ, ಯೂನಿವರ್ಸಲ್ ಸ್ಟುಡಿಯೋ, ಐಲ್ಯಾಂಡ್ ಆಫ್ ಅಡ್ವೆಂಚರ್ ಎಲ್ಲ ವ್ಲಾಗ್ ಹಾಕ್ತೀನಿ. ನಾನು ಮಾತಾಡಿರೋದೆಲ್ಲ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಪಾರ್ಕ್ಸ್ ಅದೆಲ್ಲ ವೀವು, ಆಮೇಲೆ ರೈಡ್ಸ್ ಎಲ್ಲ ಒಂದೊಂದು ಕ್ಲಿಪ್ಸ್ ಎಲ್ಲ ಇರುತ್ತಲ್ವ ಅದೆಲ್ಲ ಹಾಕ್ತೀನಿ. ಅದು ಆ್ಯಕ್ಚುಲಿ ಕಿಲ್ಲರ್ ವೇಲ್ದು ಶೋ US ಅಲ್ಲಿ ಬಿಟ್ಟರೆ ಜಪಾನ್ ಮತ್ತು ಚೈನಾದಲ್ಲಿರೋದು. ಅಷ್ಟು ನಾವು ಆ್ಯಕ್ಚುಲಿ ನನ್ನ ಸೀ ವರ್ಲ್ಡ್ ಟಿಕೆಟ್ ಬುಕ್ ಮಾಡಿದ್ವಾ, ಬುಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀವಿ ಶೋಸು ಇಲ್ಲ. ನಾವು ಆ್ಯಕ್ಚುಲಿ ಅದಿದೆ ಅಂತಲೇ ಬುಕ್ ಮಾಡಿದ್ದು, ಆಮೇಲೆ ನೋಡಿದ್ರೆ ಶೋ ಇಲ್ಲ ಅಂತ ತೋರಿಸ್ತಾ ಇದೆ. ನಾವು ಬುಕ್ ಮಾಡೋದೆಲ್ಲ ವೇಸ್ಟ್ ಆಗೋಯ್ತಲ್ವಾ, ಬೇಡ ಆಯಿತು ಬುಕ್ ಮಾಡೋದು, ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು ಅಂತ ಅಂದ್ಕೊಂಡ್ವಿ. ಆಮೇಲೆ ಅಲ್ಲಿ ಹೋಗಲಿ ಇನ್ನೇನು ಮಾಡೋದು, ರೀಫಂಡು ಇಲ್ಲ, ಸುಮ್ಮನೆ ಹೋಗ್ಬಿಟ್ಟು ಪಾರ್ಕ್ ಆದರೂ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಫಸ್ಟ್ ಅದಕ್ಕೆ ಹೋದ್ವಿ, ನೋಡ್ಕೊಂಬರೋಣ ಇದೆಯಾ ಇಲ್ವಾ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಶೋ ಆಗ್ತಾಯಿತ್ತು. ನಮಗೆ 5 ಮಿನಿಟ್ಸ್ ಮಿಸ್ ಆಯಿತು, ಬಟ್ ನಾವು ಫುಲ್ ನೋಡಿದ್ವಿ 5 ಮಿನಿಟ್ಸ್ ಆದಮೇಲೆ. ಆಮೇಲೆ ರಾತ್ರಿ ಇನ್ನೊಂದು 8:30 ಅಂತ ಹೇಳಿದ್ರು. 8:30ಗೂ ಅದು ನೋಡಿಕೊಂಡು ಮನೆಗೆ ಬಂದ್ವಿ. ಅದೇ ಇವ್ರ ಮನೆಗೆ ಬರಬೇಕಾದ್ರೆ 10:30 ಆಗಿತ್ತು ಅನ್ಸುತ್ತೆ, 11 o'clock ಹತ್ತಿರತ್ತು. ಯಾಕೆ ಶೂ ಬಿಚ್ಚಿದ್ದೀರಾ ಇವರೇ? ಶೂ ಯಾಕೆ ಬಿಚ್ಚಿದ್ದೀರಾ? ಶೂ ಸೆಕೆ ಆಗ್ತಾ ಇತ್ತು. ಯಾಕೆ ಸೆಕೆ ಆಗ್ತಾ ಇತ್ತು? ಸೆಕೆ ಆಯಿತು ಅಂತ ಶೂ ಬಿಚ್ತಾರಾ ಯಾರಾದರೂ? ನಮಗೆ ಕರೆಯೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ. 5 and 6. हैदर फुल भाई दिखनी कल उस लगल के ಅವರು ಒಳಗಡೆ ಹೋದರು, ಬಿಕಾಸ್ ಅವ್ರದ್ದು ಗ್ರೂಪ್ 5 ಆ್ಯಂಡ್ ನಂದು ಗ್ರೂಪ್ 6. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಅವ್ರಿಗೆ ಕರೆದ್ರು, ಅವರು ಒಳಗಡೆ ಹೋದರು. ನಾನು ಗ್ರೂಪ್ 5 ಆದಮೇಲೆ ನೆಕ್ಸ್ಟ್ ಗ್ರೂಪಿಗೆ ಹೋಗಬೇಕು ಒಳಗೆ. ಸೊ ಬೇರೆ ಬೇರೆ ನಂದು ಬೇರೆ ದೂರ ಲೈಕ್ ಬೇರೆ ಅಂದರೆ ಅವ್ರದ್ದು ಬೇರೆ ಕಡೆ, ನಂದು ಬೇರೆ ಕಡೆ ಇದೆ. ಫಸ್ಟ್ ಟೈಮ್ ಸೊ ಇವಾಗ ಅಲ್ಲಿ ಬೋರ್ಡಿಂಗ್ ಚೆಕ್ ಆಯಿತು. ಫ್ಲೈಟ್ ಒಳಗಡೆ ಹೋಗೋಕ್ಕೆ ಲೈನಲ್ಲಿ ನಿಂತಿದ್ದೀವಿ. ನಾವು ಎಕ್ಸ್ಟ್ರಾ ಪೇ ಮಾಡಿರಲಿಲ್ಲ ಸೀಟಿಗೆ. ಎಕ್ಸ್ಟ್ರಾ ಪೇ ಮಾಡಿದ್ರೆ ಅಷ್ಟೇ ನಮಗೆ ಒಟ್ಟೊಟ್ಟಿಗೆ ಸಿಗುತ್ತೆ. ಎಕ್ಸ್ಟ್ರಾ ಪೇ ಮಾಡಿಲ್ಲ ಅಂದರೆ ಬೇರೆ ಬೇರೆ ಕಡೆ ಸಿಗುತ್ತೆ. ಒಟ್ಟಿಗೆ ಸಿಕ್ಕರೂ ಸಿಗ್ಬೋದು. ನೆಕ್ಸ್ಟ್ ಫ್ಲೈಟ್ ನಮಗೆ ಒಟ್ಟಿಗೆ ಇದೆ, ಬಟ್ ಈ ಫ್ಲೈಟಲ್ಲಿ ಬೇರೆ ಬೇರೆ ಕಡೆ ಇದೆ. $25C. Wait. ಅವರಲ್ಲಿ ಮುಂದೆ ಕೂತಿದ್ದಾರೆ. Inside all laboratories. Quickly pull down on a mask to start the flow of oxygen. Place the mask over your nose and mouth in a strap around your waist and insert the end into the buckle. Pull the strap to tighten. ಇವಾಗ ನಾವು ಅಟ್ಲಾಂಟಾಗೆ ರೀಚ್ ಆಗಿದ್ದೀವಿ. 11:45 ಆಯಿತು ಟೈಮ್. ಇಷ್ಟು ನಿದ್ದೆ ಬರ್ತಾ ಇದೆ ಅಂದರೆ ಇಲ್ಲೇ ಮಲ್ಕೊಂತೀನಿ ನಾನು ಇವಾಗ. ಅಷ್ಟು ನಿದ್ದೆ ಬರ್ತಾ ಇದೆ. ಯು ಕ್ಯಾನ್ ಸಿ ಮೈ ಐಸ್. ಯಾರೂ ಇಲ್ಲ ಇಲ್ಲಿ. ಬೆಳಗ್ಗೆ 6:35ಗೆ ಇರೋದು ನಮಗೆ ನೆಕ್ಸ್ಟ್ ಫ್ಲೈಟ್. ಇವಾಗ 11:45 ಆಗಿರೋದು. ಅಷ್ಟೊತ್ತವರೆಗೂ ಅದು ಏನು ಮಾಡ್ತೀವೋ ಗೊತ್ತಿಲ್ಲ. ಇಲ್ಲಿ ಯಾರೂ ಇಲ್ಲ. ಇದೇ ಫ್ಲೈಟಲ್ಲಿ ನಾವು ಸಾರಿ ಇದೇ ಫ್ಲೈಟಲ್ಲಿ ನಾವು ಹೋಗ್ಬೇಕಿದ್ದಿದ್ದು. ತೋರಿಸ್ತೀನಿ ರೀ. ಇದೇ ಫ್ಲೈಟಲ್ಲಿ ನಾವು ಹೋಗಬೇಕಿದ್ದಿದ್ದು. ಇವ್ರದ್ದು ಎಲ್ಲ ಬಾಯ್ಕಾಟ್ ಆಗಿಬಿಟ್ಟಿದೆ. ಎಲ್ಲ ಫ್ಲೈಟ್ಸು ಸ್ಟಾಪ್ ಆಗಿದೆ. ಅದಕ್ಕೆ ಯಾರೂ ಇಲ್ಲ. ಇವ್ರದ್ದು ಇದರಲ್ಲಿ ಯಾರೂ ಇಲ್ಲ. ಅಟ್ಲೀಸ್ಟ್
ನಿದ್ದೆ ಮಾಡೋಕ್ಕಾದ್ರೂ ಯೂಸ್ ಆಗಲಿ ಅಂತ ಇಲ್ಲೇ ಕೂತಿದ್ದೀವಿ ನಾವು. ಇಷ್ಟು ಒಬ್ಬ ಆಗ್ತಾಯಿಲ್ಲ, ನಿದ್ದೆ ಸಿಕ್ಕಾಬಿಟ್ಟೆ ಬರ್ತದೆ, ಚಳಿ ಬೇರೆ. ಸಾರಿ ಗೈಸ್, ಕಾಣಿಸ್ತಿದ್ಯಾ? ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು, ಇವ್ರು ಇಲ್ಲಿದ್ದಾರೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಲ್ಕೊತೀವಿ. ನಿದ್ದೆ ಫ್ಲೈಟಲ್ಲಂತೂ ಹಿಂಗೆ ಕೂತ್ಕೊಂಡ್ರೆ ಹಿಂಗಾಗ್ತಾಯಿತ್ತು, ಅಷ್ಟು ನಿದ್ದೆ ಬರ್ತದೆ. ನಾನು ಬೇರೆ ನನಗೆ ತಲೆಯೆಲ್ಲ ಒಂಥರ ಆಗ್ತಿಂದತ್ತೆ, ಎಣ್ಣೆ ಬೇರೆ ಹಚ್ಕೊಂಡ್ಬಂದಿದ್ದೀನಿ ಇವಾಗ. ಅದೆಲ್ಲ ಏನಿಲ್ಲ, ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗಬೇಕು, ಅದು ಇದು ಏನಿಲ್ಲ, ಸುಮ್ಮನೆ ಹೆಂಗಿದೆ ಹಂಗೆ ಬರೋದು. ಸ್ವಲ್ಪ ಹಶ್ವಾಗ್ತದೆ. ಚಿಪ್ಸು ಸ್ನ್ಯಾಕ್ಸ್ ಎಲ್ಲ ತಂದಿದ್ದೀವಿ ಸ್ವಲ್ಪ ತಿನ್ನೋಕ್ಕೆ. ಓಕೆ, ಗುಡ್ ಮಾರ್ನಿಂಗ್. ಸೊ ಇವಾಗ ಬೆಳಗ್ಗೆ 5 o'clock ಆಗಿದೆ. ಒಳ್ಳೆ ನಿದ್ದೆ ಬಂತು, ಅಲ್ಲೇ ಮಲ್ಕೊಂಡ್ವಿ. ನಮ್ಮದು ಗೇಟ್ಸಿನೂ ಅಲೋಕೇಟ್ ಆಗಿರಲಿಲ್ಲ. ಸೊ ಅಲ್ಲೇ ಮಲ್ಕೊಂಡಿದ್ವಿ ನಾವು, ಎಲ್ಲೇ ಎಕ್ಸಿಟ್ ಆಗಿದ್ವಿ ಅಲ್ಲೇ. ಇವಾಗ ಅಲೋಕೇಟ್ ಆಗಿದೆ. ಎಷ್ಟು 6:35ಗೆ ಇರೋದು ನಮಗೆ ಫ್ಲೈಟ್. E2 ಅಂತ ಇದೆ ಗೇಟು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಕತ್ತೆಲ್ಲ ನೋಡ್ತದೆ, ಹೆಂಗೆಂಗೋ ಮಲ್ಕೊಂಡಿದ್ದೆ. ಈ ಟ್ರೈನಲ್ಲಿ ಹೋಗ್ಬೇಕು ನಾವು ಇವಾಗ ಟರ್ಮಿನಲಿಗೆ ಹೋಗ್ಬೇಕಂದ್ರೆ. ನಾವು ಇವಾಗ C-ಯಲ್ಲಿದ್ದೀವಿ. ನೆಕ್ಸ್ಟ್ ಸ್ಟಾಪು D, ನೆಕ್ಸ್ಟ್ ಸ್ಟಾಪು E. 11 secondsಲ್ಲಿ ಬರುತ್ತೆ ಇವಾಗ. ಇದು ಟ್ರೈನ್ ಇದೆ. D ಆದಮೇಲೆ The next stop is for D gates. D as in David. ಇಲ್ಲಿ ಬಂದು ಕೂತ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಮತ್ತೆ ಇಳೀರಿ ಅಂತ ಹೇಳಿದರು. ಏನೋ ಇಶ್ಯೂ ಇದೆ ಫ್ಲೈಟಲ್ಲಿ, ಇಳೀರಿ ಅಂದರು. ಅಂದರೆ ಟೇಕ್ ಆಫ್ ಆಗೋಕ್ಕೆ ರೆಡಿ ಆಗಿತ್ತು. ಆಮೇಲೆ ಸಡನ್ನಾಗಿ ಅವರು ಬೇಡ, ನಾವು ಟೇಕ್ ಆಫ್ ಮಾಡಲ್ಲ, ಇಳೀರಿ, ನಿಮ್ಮ ಲಗೇಜ್ ಎಲ್ಲ ತಗೊಂಡು ಮತ್ತೆ ಪುನಃ ನೀವೆಲ್ಲೋ ಹೋಗಿ ಕೂತ್ಕೊಂಡಿದ್ರೆ ಅಲ್ಲೇ ಹೋಗಿ ಕೂತ್ಕೊಳ್ಳಿ ಅಂದರು. ಸರಿ ಆಯಿತು ಅಂತ ಇಲ್ಲಿ ಕರ್ಕೊಂಡು ಬಂದರು. ಇಳೀರಿ ಅಂದರೆ ಎಲ್ಲೋ ಎತ್ಬಿಟ್ಟು ಲಗೇಜ್ ಎಲ್ಲ ತೊಗೊಂಡ್ರು. ಆಮೇಲೆ ಮತ್ತೆ ಇವಾಗ ಬೇಡ, ಇಳಿಯೋದು ಬೇಡ, ಮೇಂಟೆನೆನ್ಸ್ ಅವ್ರು ಬಂದು ಚೆಕ್ ಮಾಡ್ತಾರೆ, ಅಲ್ಲಿವರೆಗೂ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಪ್ಪ ದೇವ. ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಫ್ಲೈಟಲ್ಲೇ ಕೂತಿದ್ದೀವಿ. ಹೋಗ್ತಾ ಇದ್ದಾರೆ, ರಿಪೇರಿ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ, ಇಶ್ಯೂ ಫಿಕ್ಸ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಇಶ್ಯೂ ರಿಸಾಲ್ವ್ ಆಗಿದೆ ಅಂತೆ, ಇನ್ನೊಂದು ಅರ್ಧ ಗಂಟೆ ಕೂತ್ಕೋಬೇಕಂತೆ, ಕರ್ಕೊಂಡು ಹೋಗ್ತಾರಂತೆ ಮನೆಗೆ. ಇಶ್ಯೂ ಫಿಕ್ಸ್ ಮಾಡಿದ್ದಾರೆ. Programs, everything to get going into Chicago, and then we'll be on our way. So just sit back for a little bit longer and relax, and we'll get going. Thank you. ಫೈನಲಿ ಹೋಗ್ತಾ ಇದ್ದೀವಿ, ಟೇಕ್ ಆಫ್ ಆಗೋಕ್ಕೆ ಹೋಗ್ತಾ ಇದೆ ರನ್ವೇ ಹತ್ರ.
Hi guys. No, it's been a very long time since we haven't met. I thought today is the day I should start shooting again. So after coming from Florida, it's been a while. I didn't shoot anything. I was not in that mood to shoot or upload videos because I had a lot to post from there. So yeah, a lot happened actually. And one more thing I had to tell you. ಕಿ ನಾವು ಬರಬೇಕಾದ್ರೆ ಅಲ್ಲಿಂದ ಫ್ಲೋರಿಡಾದಿಂದ ಬರಬೇಕಾದ್ರೆ ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬುಕ್ ಮಾಡಿದ್ಮೇಲೆ ನಮಗೆ ಏನೋ ಗ್ಲಿಚ್ ಇತ್ತು ಅನಿಸುತ್ತೆ ಆ್ಯಪಲ್ಲಿ. ಸೊ ನಮಗೆ ಕಾರ್ಡು ನಮ್ಮದು ತೊಗೊತಾ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಕ್ಯಾಶ್ ಆನ್ ಡೆಲಿವರಿ ಕೊಟ್ವಿ. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಮೇಲೆ ಅವ್ರು ಬಂದರು. ನಾವು ಡೆಸ್ಟಿನೇಷನ್ ರೀಚ್ ಆದಮೇಲೆ ವಿ ಟೋಲ್ಡ್ ಹಿಮ್ ದ್ಯಾಟ್ ವಿ ಡೋಂಟ್ ಹ್ಯಾವ್ ಕ್ಯಾಶ್. ಆ್ಯಕ್ಚುಲಿ ಕ್ಯಾಶ್ ಅಷ್ಟು ಇರಲಿಲ್ಲ ನಮ್ಮ ಹತ್ರ. ಎಷ್ಟು ಒಂದು $10 ಆಗಿತ್ತು ಅನಿಸುತ್ತೆ. $10 ಇರಲಿಲ್ಲ. ಸೊ ಏನು ಮಾಡಿದ್ವಿ, ಅವ್ರ ಹತ್ರ ನಾವು ಯಾವುದಾದ್ರೂ ಆ್ಯಪ್ ಥ್ರೂ ಪೇ ಮಾಡಿದ್ರೆ ಆಗುತ್ತಾ ಅಂತ ಕೇಳಿದ್ವಿ. ಸೊ ಹಿ ವಾಸ್ ಲೈಕ್, ನೋ, ನನ್ನ ಹತ್ರ ಯಾವುದೂ ಆ್ಯಪ್ ಇಲ್ಲ. ಇಲ್ಲಿ ವೆರಿ ರೇರ್ ಆ ಥರ ಆ್ಯಪ್ಸ್ ಎಲ್ಲ ಇಟ್ಕೊಳ್ಳೋದು, ಫೋನ್ಪೇ ಆ ಥರ ಎಲ್ಲ ಏನೂ ಇಟ್ಕೊಳ್ಳಲ್ಲ. ಸೊ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಆಮೇಲೆ ಏನು ಮಾಡೋದು, ಕ್ಯಾಶೇ ಬೇಕಲ್ವಾ. ಆಮೇಲೆ ಅಲ್ಲಿ ಯಾರ ಹತ್ರ ಕೇಳಿಬಿಟ್ಟು ಬರ್ತೀವಿ ಅಂತ ನಾನು ಇಳಿದ್ಬಿಟ್ಟು ಅಲ್ಲಿ ಇಬ್ಬರು ನಿಂತ್ಕೊಂಡಿದ್ರು. ನಾನು ಅವ್ರ ಹತ್ರ ಕೇಳಿದೆ ನಮಗೆ $5 ನಮ್ಮ ಹತ್ರ ಕ್ಯಾಶ್ ಇತ್ತು, ಇನ್ನೊಂದು $5 ಬೇಕಿತ್ತು. $5 ಕ್ಯಾಶ್ ಇದೆಯಾ, ನಾನು ಇವಾಗಲೇ ಪೇ ಮಾಡ್ತೀನಿ, ನಿಮಗೆ ಯಾವುದಾದ್ರೂ ಆ್ಯಪ್ ಇದ್ದರೆ ನಾನು ಪೇ ಮಾಡ್ತೀನಿ, ನಾನು $5 ಕ್ಯಾಶ್ ಕೊಡ್ತೀರಾ ಅಂತ ಕೇಳಿದೆ. ಆಮೇಲೆ ಅವರು ಹಾಂ ಸರಿ ಆಯಿತು ಅಂತ ಫಸ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ಕೊಟ್ಟರು $5. ಆಮೇಲೆ ನಾವು ಅಲ್ಲಿ ಪೇ ಮಾಡ್ತೀವಿ ಅಂತ ಹೇಳಿದ್ವಿ, ನಿಮ್ಮ ನಂಬರ್ ಕೊಡಿ, ಇಲ್ಲ ಏನಾದರೂ ಡೀಟೇಲ್ಸ್ ಕೊಡಿ, ಪೇ ಮಾಡ್ತೀವಿ ಅಂತ, ಆ್ಯಪ್ ಥ್ರೂ ಪೇ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಬೇಡನೇ ಅಂದರು. ಲೈಕ್ ಬೇಡವೇ ಬೇಡ ಅಂದ್ಬಿಟ್ರು. ಕೈ ಮುಗಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಅವ್ರು ಇಂಡಿಯನ್ನೂ ಅಲ್ಲ, ಇಲ್ಲಿನವರೇ, ನಾಟ್ US ಅವರಲ್ಲ ಅನ್ಸುತ್ತೆ, ಬೇರೆ ಯಾವುದೋ ಕಂಟ್ರಿಯವ್ರು ಮೇ ಬಿ, ಗೊತ್ತಿಲ್ಲ. ಬಟ್ ಬೇಡವೇ ಬೇಡ ಅಂತ ಹೇಳಿದ್ರು. ಆ್ಯಕ್ಚುಲಿ ಈ ಥರ ಎಲ್ಲ ಸಿಗೋದು ತುಂಬ ಕಮ್ಮಿ. ಏನೋ $5 ಅವ್ರಿಗೆ ತುಂಬ ಕಮ್ಮಿ ಇರ್ಬೋದು, ಬಟ್ $5 ಇಟ್ ಈಸ್ ಲೈಕ್ ಆಲ್ಮೋಸ್ಟ್ 500 ರೂಪೀಸ್, ಇಂಡಿಯನ್ ರೂಪೀಸ್. ಸೊ ಥ್ಯಾಂಕ್ ಯು ಸೋ ಮಚ್ ಅಂತೆಲ್ಲ ಹೇಳಿದ್ವಿ ನಾವು ಅವರಿಗೆ. ಆಮೇಲೆ ಸರಿ ಆಯಿತು, ಹ್ಯಾವ್ ಅ ಹ್ಯಾಪಿ ಜರ್ನಿ ಅಂತ ಹೇಳ್ಬಿಟ್ಟು ಅವ್ರು ಕಳಿಸಿದ್ರು. ಹಿ ವಾಸ್ ಸೋ ಸ್ವೀಟ್. ಲೈಕ್ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ, ತೊಗೊಳ್ಳಿ, ಇಲ್ಲ ಸರಿ ಆಗಲ್ಲ ಆ ಥರ ಎಲ್ಲ, $5 ನಾವು ಕೊಡ್ತೀವಿ, ಬೇಡ. ನಾವು ಕ್ಯಾಬ್ ಬುಕ್ ಮಾಡಿದ್ವಿ, ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ, ಅದಕ್ಕೆ $5 ಬೇಕಿತ್ತು ಅಂತೆಲ್ಲ ಕೇಳಿದ್ವಿ. ಆಮೇಲೆ ಇಟ್ಸ್ ಓಕೆ, ನೀವು ತೊಗೊಳ್ಳಿ, ಏನು ಪರವಾಗಿಲ್ಲ, ನಂಗೆ ಬೇಡ ಕೊಡೋದು ಅಂತೆಲ್ಲ ಹೇಳ್ಬಿಟ್ಟು ತೊಗೊಂಡೇ ಇಲ್ಲ. ಅದನ್ನು ಶೇರ್ ಮಾಡಬೇಕಿತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ನಮಗೆ ಬರಬೇಕಾದ್ರೇನೂ ಅಷ್ಟೇ, ನನಗೆ ಆ್ಯಕ್ಚುಲಿ ಇಬ್ಬರಿಗೂ ಒಟ್ಟಿಗೆ ಸಿಕ್ಕಿರಲಿಲ್ಲ. ನಾವು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ನಾವು ಒಟ್ಟಿಗೆ ಸೀಟ್ ಸೆಲೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಸುಮ್ಮನೆ ಎಕ್ಸ್ಟ್ರಾ 7-8K ನಾವು ಪೇ ಮಾಡಬೇಕಾಗತ್ತೆ ಜಸ್ಟ್ ಬಿಕಾಸ್ ನಮ್ಗೆ ಒಟ್ಟಿಗೆ ಸೀಟ್ ಬೇಕು ಅಂದರೆ. ಸೊ ನನಗೆ 3 hours ಜರ್ನಿ ಅಲ್ವಾ ಅಂತ ನಾವು ಬೇಡ ಅಂದ್ಕೊಂಡು ಸೆಲೆಕ್ಟ್ ಮಾಡಿರಲಿಲ್ಲ. ಸೆಕೆಂಡ್ ಫ್ಲೈಟಲ್ಲಿ ನಮ್ಗೆ ಒಟ್ಟಿಗೆ ಸೀಟ್ ಸಿಕ್ಕಿತ್ತು. ಬಟ್ ಫಸ್ಟ್ ಫ್ಲೈಟಲ್ಲಿ ಅಲ್ಲಿ ಫ್ಲೋರಿಡಾದಿಂದ ನಮಗೆ ಅಟ್ಲಾಂಟಾ ಬರೋಕ್ಕೆ ಒಟ್ಟಿಗೆ ಸಿಕ್ಕಿರಲಿಲ್ಲ. ಆ್ಯಂಡ್ ನಾನು ನನ್ನ ಸೀಟಿಗೆ ಹೋಗಿದ್ದೆ, ಅವ್ರ ಸೀಟಿಗೆ ಕೂತ್ಕೊಂಡ್ರು. ಆ್ಯಂಡ್ ಇಡೀ ಫ್ಲೈಟಲ್ಲಿ ಬರೀ ಒಂದೇ ಒಂದು ಸೀಟ್ ಅವ್ರ ಪಕ್ಕ ಅದು ಖಾಲಿ ಇತ್ತು. ಆಮೇಲೆ ನಾನು ಟೇಕ್ ಆಫ್ ಆದಮೇಲೆ ನಾನು ಕೇಳಿಲ್ಲ, ಹಂಗೆ ಹೋಗಿ ಕೂತ್ಕೊಂಡ್ಬಿಟ್ಟೆ, ಅವ್ರೇನೂ ಹೇಳಲಿಲ್ಲ ನನಗೆ. ಆಮೇಲೆ ಒಟ್ಟಿಗೆ ಬಂದುಬಿಟ್ವಿ. ಆಮೇಲೆ ನೆಕ್ಸ್ಟ್ ಫ್ಲೈಟ್ ನಮಗೆ ಒಟ್ಟಿಗೆ ಇತ್ತು. ಸೊ ದಟ್ ವಾಸ್ ನಾಟ್ ಅ ಪ್ರಾಬ್ಲಮ್. ಇಷ್ಟೆಲ್ಲ ನಮ್ಮದು ಫ್ಲೋರಿಡಾದು ಫುಲ್ ಜರ್ನಿ. ಸೊ ಐ ಹೋಪ್ ನಿಮಗೆ ಆ ಸೀರೀಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಿಮಗೆ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.